ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮನ್ರೇಗಾ ಹೆಸರು ಬದಲಾವಣೆ ವಿಚಾರವಾಗಿ ಕೇಂದ್ರದ ವಿರುದ್ಧವಾಗಿ ಸಮರಕ್ಕಿಳಿದಿರುವಂತಹ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದೆ. ಸದ್ಯ ಅದೀಗ ನಡೀತಾ ಇದೆ. ಇವತ್ತು ವಿಧಾನಸಭೆಯಲ್ಲಿ ಇದೇ ವಿಚಾರವಾಗಿ ಸರ್ಕಾರ ಇವತ್ತು ನೀಡಿರುವಂತಹ ಒಂದು ಜಾಹೀರಾತು, ಬಹುಶಃ ಯಾರ್ಯಾರ ಮನೆಗೆ ನ್ಯೂಸ್ ಪೇಪರ್ ಬರುತ್ತೋ ಬಹುತೇಕ ನ್ಯೂಸ್ ಪೇಪರ್ಗಳಲ್ಲಿ ಇವತ್ತು ಒಂದು ಮುಖಪುಟದಲ್ಲೇ ಇರುವಂಥ ಒಂದು ಜಾಹೀರಾತನ್ನ ನೀವು ನೋಡಿರ್ಬೋದು. ಅದೇ ಜಾಹೀರಾತು ಬಿಜೆಪಿಯನ್ನ ಕೆರಳಿಸಿದೆ. ಏನಿದು ಸಂಗಪ್ಪ ಹಾಗೆ ಗಾಂಧಿ ಜಾಹೀರಾತು ಜಟಾಪಟಿ, ಬನ್ನಿ ನೋಡೋಣ. ನಿಜವಾಗ್ಲೂ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೋಸ್ಕರ ಈ ಜಾಹೀರಾತನ್ನು ಮಾಡ್ತೇವೆ. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ರಂಜನ್ ಗೊಗೊಯ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಶುಡ್ ನಾಟ್ ಡೈರೆಕ್ಟೆಡ್ ಅಟ್ ದಿ ಪ್ರಮೋಟಿಂಗ್ ದ ಪೊಲಿಟಿಕಲ್ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಅಂತ ಇದೆ. ಮನ್ರೇಗಾ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಿ ರಾಮ್ಜಿ ಅಂತ ಬದಲಾಯಿಸಿದೆ. ಈ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ಸಮರಕ್ಕಿಳಿದಿದೆ. ರಾಜ್ಯ ಸರ್ಕಾರ ಕೂಡ ಹೋರಾಟದ ಹಾದಿ ಹಿಡಿದಿದೆ. ಈ ಮಧ್ಯೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಾಹೀರಾತು ಪ್ರಕಟಿಸಿದೆ. ಇದರಲ್ಲಿ ಕಾಕಿ ಪ್ಯಾಂಟ್ ಹಾಗೂ ಬಿಳಿ ಅಂಗಿ ಹಾಕಿದ ವ್ಯಕ್ತಿಯೊಬ್ಬ ಮಹಾತ್ಮ ಗಾಂಧಿ ಜೊತೆಗೆ ಸಂಭಾಷಣೆ ಮಾಡುವಂತೆ ಚಿತ್ರಿಸಲಾಗಿದೆ. ಗಾಂಧಿ ಎದುರಿಗಿರುವ ವ್ಯಕ್ತಿಯನ್ನ ಸಂಗಪ್ಪ ಅಂತ ಕರೆಯಲಾಗಿದೆ. ಇಡೀ ಜಾಹೀರಾತ್ನಲ್ಲಿ ಗಾಂಧಿ ಮನ್ರೇಗವನ್ನ ಸಮರ್ಥಿಸಿಕೊಂಡಂತೆ, ಎದುರು ಇರೋ ವ್ಯಕ್ತಿ ಜಿ ರಾಮ್ಜಿ ಪರವಾಗಿ ಮಾತನಾಡಿದಂತೆ ತೋರಿಸಲಾಗಿದೆ. ಆದರೆ ಈ ಜಾಹೀರಾತು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ವಿಧಾನಸಭೆಯೊಳಗೆ ಈ ಬಗ್ಗೆ ಶಾಸಕ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಗಾಂಧಿ ಹೆಸರು ದುರುಪಯೋಗ ಆಗಿದೆ ಅಂತ ವಿರೋಧಿಸಿದ್ದಾರೆ. ನಿಜವಾಗ್ಲೂ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳ್ದಂಗೆ ಇಂತಹ ಒಂದು ತಿಳ್ಕೊಳ್ಳುವ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೋಸ್ಕರ ಈ ಜಾಹೀರಾತನ್ನು ಮಾಡ್ತೇವೆ. ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ಯಾವ ನಿಯಮ ಉಲ್ಲಂಘನೆ ಆಗಿದೆ ಅಂತ ಪ್ರಶ್ನಿಸಿದ್ದಾರೆ. ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹಿಂಗೆ ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್ ಸುಪ್ರೀಂ ಕೋರ್ಟ್ನ ಆದೇಶವೊಂದನ್ನು ಓದಿ ನಿಯಮದ ಉಲ್ಲಂಘನೆ ಆಗಿದೆ ಅಂತ ತಮ್ಮ ವಿರೋಧವನ್ನ ಸಮರ್ಥಿಸಿಕೊಂಡಿದ್ದಾರೆ. ರಂಜನ್ ಗೊಗೊಯ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಇದರ ಬಗ್ಗೆನೇ ಒಂದು ಸರ್ಕಾರ ಕಂಪ್ಲೇಂಟ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ಆಗಿದೆ. ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಶುಡ್ ಬಿ ಸಬ್ಜೆಕ್ಟ್ ಅಂಡ್ ನಾಟ್ ಡೈರೆಕ್ಟೆಡ್ ಅಟ್ ದಿ ಪ್ರಮೋಟಿಂಗ್ ದ ಪೊಲಿಟಿಕಲ್ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಅಂತ ಇದೆ. ಈ ಮಧ್ಯೆ ಜಾಹೀರಾತ್ನಲ್ಲಿ ತೋರಿಸಿರುವ ವ್ಯಕ್ತಿ ಯಾರೆಂಬ ಚರ್ಚೆಯೂ ನಡೆದಿದೆ. ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ. ಅದ ಎದುರುಗಡೆ ರಾಹುಲ್ ಗಾಂಧಿ ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸಂಘ ಅಪ್ಪ ಅವ್ರ ಹೆಸರಿದೆ, ರಾಹುಲ್ ಗಾಂಧಿ ಅವ್ರ ಸಂಗಪ್ಪ ಅಂತ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು, ಓಕೆ. ಇನ್ನು ರಾಜ್ಯ ಸರ್ಕಾರದ ಕಡೆಯಿಂದ ಈ ಜಾಹೀರಾತು ನೀಡಲಾಗಿದೆ. ಇದಕ್ಕೆ ಶಾಸಕ ಸುನಿಲ್ ಕುಮಾರ್ ಆಕ್ಷೇಪ ಎತ್ತಿದ್ದು, ಕಾಂಗ್ರೆಸ್ ಪಕ್ಷದಿಂದ ಬೇಕಿದ್ರೆ ಜಾಹೀರಾತು ನೀಡಿ, ಸರ್ಕಾರದಿಂದ ಕೊಡಬೇಡಿ ಎಂದಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ, ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನಾವು ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಖಾರವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಗುಜರಾತ್ ಹಾಗೂ ಈ ಹಿಂದಿನ ರಾಜ್ಯದ ಬಿಜೆಪಿ ಸರ್ಕಾರದ ಜಾಹೀರಾತು ನೆನಪಿಸಿದ್ದಾರೆ. ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿ's ಬರ್ಡೇ, ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ, ದೈನಿಕ್ ಭಾಸ್ಕರ್ ನಲ್ಲಿ, ಅಮರ್ ಉಜಾಲಾನಲ್ಲಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಾಹೇಬರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ, ಏನಕ್ಕೆ ವ್ಯಾಕ್ಸಿನ್ ಕೊಟ್ಟಿದೆ. ಹೋರಾಟ ವಾಗ್ಯುದ್ಧಕ್ಕೆ ಸೀಮಿತವಾಗಿದ್ದ ಮನ್ರೇಗಾ ಮಲ್ಲ ಯುದ್ಧ ಸದ್ಯ ಜಾಹೀರಾತು ಜಟಾಪಟಿಗೆ ತಿರುಗಿದೆ. ಈ ಮಧ್ಯೆ 1 ವಾರಗಳವರೆಗೆ ಕರೆಯಲಾಗಿದ್ದ ಈ ವಿಶೇಷ ಅಧಿವೇಶನವನ್ನ
ಮುಂದಿನ ಬುಧವಾರದವರೆಗೆ ಅಂದ್ರೆ ಫೆಬ್ರವರಿ 4ರವರೆಗೂ ವಿಸ್ತರಣೆ ಮಾಡಲಾಗಿದೆ. ವಿಷಯ ಅಂದ್ರೆ ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವಧಿ ವಿಸ್ತರಣೆ ಕುರಿತು ಪ್ರಸ್ತಾಪಿಸಿದರು. ಮನ್ರೇಗಾ ಹೆಸರು ಬದಲಾವಣೆ ವಿಚಾರವಾಗಿಯೇ ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯಲಾಗಿದೆ. ಆದ್ರೆ ಆ ವಿಚಾರ ಹೆಚ್ಚು ಚರ್ಚೆ ಆಗಿಲ್ಲ. ವಿಸ್ತರಣೆ ಆದ್ರೆ ಸಚಿವರು ಶಾಸಕರು ಕಡ್ಡಾಯವಾಗಿ ಭಾಗಿಯಾಗಬೇಕು ಅಂತ ಸಿಎಂ ಸೂಚನೆ ನೀಡಿದ್ರು. ಈಗ ಮತ್ತೆ 3 ದಿನ ಅಧಿವೇಶನ ವಿಸ್ತರಣೆ ಆಗಿದೆ. ಕಿರಣ್ ಹನಿಯಡ್ಕ ಜೊತೆ ಹರೀಶ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.